ಚಂದನ್ ಶೆಟ್ಟಿ ಮೊದಲ ಹಾಡು ಯಾವುದು? ಯಾವ ಏಜಲ್ಲಿ ಶುರು ಆಯಿತು? ನಾನು ಫಸ್ಟ್ ಇಯರ್ ಡಿಗ್ರಿ ಮಾಡಬೇಕಾದ್ರೆ ಶುರುವಾಗಿದ್ದು 2007ನೇ ಇಸ್ವಿಲಿ 2007. ಸೊ ಅವಾಗ ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ದಿಸ್ ಮ್ಯೂಸಿಕ್. ನನಗೆ ಸಂಗೀತ ಚಿಕ್ಕ ವಯಸ್ಸಿಂದ ಕಲ್ತವನಲ್ಲ, ಕಲ್ತಿಲ್ಲ. ಸಕಲೇಶ್ಪುರದಲ್ಲಿ ನಾನು ಹುಟ್ಟಿ ಬೆಳೆದಿದ್ದಾರಲ್ಲಿ ಅಲ್ಲೇ. ಸೊ ನಮ್ಗೆ ಐಡಿಯಾನೂ ಇಲ್ಲ, ಅಂದರೆ ನಮ್ಮ ತಂದೆ ತಾಯಿಯವ್ರಿಗೆ ಅಷ್ಟೊಂದು ದೇ ವರ್ ನಾಟ್ ಸೋ ಮಚ್ ನಾಲೆಡ್ಜಬಲ್. ಅಂದರೆ ಒಬ್ಬ ಮ್ಯೂಸಿಕ್ ಕ್ಲಾಸಿಗೆ ಸೇರಿಸ್ಬೇಕು, ಇನ್ನೊಂದೇನೋ ಎಕ್ಸ್ಟ್ರಾ ಕರಿಕ್ಯುಲರ್ಗೆ ಇರಬೇಕು ಅನ್ನೋ. ನಮ್ಮ ತಂದೆದು ಅಂಗಡಿ ಇತ್ತು. ಸೊ ನಂಗೆ ಚಿಕ್ಕ ವಯಸ್ಸಿಂದ ಏನಂತಂದರೆ ನಮ್ಮ ಅಪ್ಪಂಗೆ ಹೋಗಿ ಅಂಗಡಿಲಿ ಸಹಾಯ ಮಾಡೋದಷ್ಟೇ. ಅವ್ರಿಗೆ ಸ್ಕೂಲ್ ಬಿಟ್ಟ ತಕ್ಷಣ 4:15 ಸ್ಕೂಲ್ ಬಿಡುತ್ತೆ, 5 ಗಂಟೆಗೆ ಅಂಗಡಿಗೆ ಹೋಗಿ ನಮ್ಮ ಅಪ್ಪಂಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ಏನಾದರೂ ತಿಂಡಿ ತಿನ್ನಬೇಕಂತ ಅವ್ರಿಗೆ ಹೊಟ್ಟೆ ಹಸಿತಾ ಇರುತ್ತೆ. ನಾನು ಅಂಗಡಿಗೆ ಹೋಗಿ ಕೂತ್ಕೊಳ್ತೀನಿ, ಅವರು ತಿಂಡಿ ತಿನ್ಕೊಂಡು ಬರ್ತಾರೆ. ಸೊ ಇದು ನಂದು ರುಟೀನ್ ಅಷ್ಟೇ. ಸೊ ನಮ್ಗೆ ಅದು ಬೇರೆ ಇನ್ನೇನು ಸಂಗೀತ ಅದೆಲ್ಲ ಏನು ಐಡಿಯಾ ಇಲ್ಲ. ಕ್ಲಾಸಸ್ಗೆ ಹೋಗೋದು ಆ ಥರ ಇಲ್ಲ, ಅದು ಆ ಥರ ಅಷ್ಟೊಂದೆಲ್ಲ ನಾವು ನಾಲೆಡ್ಜ್ ಇರಲಿಲ್ಲ. ಸೊ ಯಾವಾಗ ನಾನು ಡಿಗ್ರಿಗೆ ಬಂದೆ, ಸೊ ಅಲ್ಲಿ ನನಗೆ ಸ್ವಲ್ಪ ಮೈಸೂರಲ್ಲಿ ನಾನು ವಿದ್ಯಾವಿಕಾಸ್ ಕಾಲೇಜಲ್ಲಿ ನಾನು ಓದಿದ್ದು. ಸೊ ಅಲ್ಲಿ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಐ ಗಾಟ್ ಎಕ್ಸ್ಪೋಸ್ ಟು ದ ಬಿಗ್ಗರ್ ಸ್ಪೇಸ್ ಲೈಕ್ ಮೈಸೂರು. ಅಲ್ಲಿ ನನಗೆ ಡ್ರಮ್ಸ್ ಕ್ಲಾಸಿಗೆ ಸೇರ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ಡ್ರಮ್ಸ್ ಕಲ್ತ್ಕೊಂಡೆ, ಹಂಗೆ ಕೀಬೋರ್ಡ್ ಕಲ್ತ್ಕೊಂಡೆ, ಹಂಗೆ ಗಿಟಾರ್ ಕಲ್ತ್ಕೊಂಡೆ. ಸೊ ನಾನು ಮ್ಯೂಸಿಕ್ ಅಂತ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಒಂದು 18 ವರ್ಷ ಆದಮೇಲೆ. 18 ಆದಮೇಲೆ? ಎಸ್. 18ರ ಹರೆಯದಲ್ಲಿ ಮ್ಯೂಸಿಕ್ಗೆ ಅವಾಗ ಎಂಟ್ರಿ ಕೊಟ್ಟಿದ್ದೆ. ಎಸ್. ಓಕೆ. ಅದಕ್ಕೆ ಮುಂಚೆ ಯಾವ ಪ್ರಯತ್ನನೂ ಇರಲಿಲ್ಲ? ಅಂದರೆ ಕ್ಲಾಸಸ್ಸಿಗೆ ಹೋಗಬೇಕು, ಕಲ್ತ್ಕೋಬೇಕು, ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅವಾಗ? ಅಂದರೆ ಕಲ್ತ್ರೆ ಹಿಂಗಿದ್ದೊಂದು ಕಲಿಬೇಕು. ನಂಗೆ ಡ್ರಮ್ಸ್ ಮೇಲೆ ತುಂಬ, ಅದಕ್ಕೆ ಫಸ್ಟ್ ಡ್ರಮ್ಸಿಗೆ ಸೇರಿಕೊಂಡೆ ಹೋದ ತಕ್ಷಣ. ಆಮೇಲೆ ನಾಟ್ ಲೈಕ್ ಈ ಕ್ಲಾಸಿಕಲ್ ಸಿಂಗಿಂಗು ಅಷ್ಟೆಲ್ಲ ನನಗೆ ಬರೋದಿಲ್ಲ. ನನಗೆ ಅಂದರೆ ಹೊರಳಲ್ಲ, ನನಗೆ ಕನೆಕ್ಟ್ ಆಗಲ್ಲ. ಅಲ್ಲ, ಮ್ಯೂಸಿಕ್ ಇಸ್ ಸೋ ಬ್ಲೆಸ್ಸಿಂಗ್. ಅಂದರೆ ಒಬ್ಬರು ಯಾರೋ ಸಿಂಗರ್ ಇದ್ದಾರೆ, SPB ಸರ್ ಅಂತ. ಸೊ ಈಸ್ ಸೋ ಬ್ಲೆಸ್ಡ್. ಅದೊಂದು ವರ ಅದು. ಎಲ್ಲರೂ SPB ಆಗೋಕ್ಕಾಗಲ್ಲ, ಇಲ್ಲ ಎಲ್ಲರೂ ಶ್ರೇಯಾ ಘೋಷಾಲ್ ಆಗೋಕ್ಕಾಗಲ್ಲ. ಬಿಕಾಸ್ ಅದು ಅವ್ರಿಗೆ ಸಿಕ್ಕಿರುವಂಥ ಒಂದು ದೇವರು ಕೊಟ್ಟಿರುವಂಥ ಒಂದು ವರನೇ ಅದು. ಆ್ಯಕ್ಚುಲಿ ಅದು ಎಲ್ಲರಿಗೂ ಸಿಗಲ್ಲ ಅದು. ಸೊ ಅದು ನೀವೆಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಒಳಗಡೆ ಸಂಗೀತ ಇಲ್ಲ ಅಂತ ಹೇಳಿದ್ರೆ, ನೀವು 10 ವರ್ಷ 20 ವರ್ಷ 30 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ನಿಮ್ಗೆ ಹಾಡೋಕ್ಕಾಗಲ್ಲ. ಇಟ್ ಶುಡ್ ಬಿ ದೇರ್ ವಿತಿನ್ ಯು. ಅದು ಬ್ಲಡ್ಡಲ್ಲೇ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದಿರಬೇಕು. ಸೊ ಆ ದೊಡ್ಡ ಮಟ್ಟದ ಸಿಂಗರ್ ಆಗುವಂಥ ಯೋಗ್ಯತೆ ನನ್ನಲ್ಲಿ ಇರಲಿಲ್ಲ. ಐ ವಾಸ್ ಅ ರೈಟರ್. ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ರೈಟಿಂಗ್. ನನ್ನ ಲಿರಿಕ್ಸ್ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸು. ನಾನು ಬರ್ದಂಗೆ ಇನ್ಯಾರು ಬರೆಯಲ್ಲ ಅನ್ನೋ ಥರ ನನಗೆ ಕಾನ್ಫಿಡೆನ್ಸ್. ನಿಮ್ಮನ್ನು ಟ್ರಿಗರ್ ಮಾಡ್ತಾ ಇದ್ದಿದ್ದು ಸಿಚುವೇಶನ್ಸ್ ಏನು? ಅಂದರೆ ಬರೆಯೋದಕ್ಕೆ ಹುಡುಗರ ಜೊತೆ ಆಡ್ತಾ ಇದ್ದಿದ್ದ, ಹುಡುಗಿರನ್ನು ನೋಡ್ತಾ ಇದ್ದಿದ್ದ? ಎವ್ರಿಥಿಂಗ್, ಓನ್ಲಿ ಲೈಕ್ ಫ್ರೆಂಡ್ ಸರ್ಕಲ್ಲು. ಸೊ ನಾನು ಬಿಗಿನಿಂಗ್ ಡೇಸಲ್ಲಿ ಐ ಸ್ಟಾರ್ಟೆಡ್ ರೈಟಿಂಗ್ ದಿಸ್ 3 ಪೆಗ್, ಟಕೀಲಾ, ದಿಸ್ ಪಾರ್ಟಿ ಸಾಂಗ್ಸ್. ಸೊ ಯಾಕಂತ ಹೇಳಿದ್ರೆ ಐ ವಾಸ್ ಸರೌಂಡೆಡ್ ವಿತ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಮಾತಿದ್ರೆ ಪಾರ್ಟಿ ಕಾಲೇಜಲ್ಲಿ ಅಂತಂದರೆ ಸುಮ್ಮನೆ ಪಾರ್ಟಿ. ಸೊ ಅವ್ರನ್ನೇ ನೋಡಿ ಸೊ ನಾನೇನು ಮಾಡ್ತಿದ್ದೆ, ತುಂಬ ಡಿಫಿಕಲ್ಟ್ ಮಾಡ್ತಾ ಇರಲಿಲ್ಲ ಲಿರಿಕ್ಸ್ನ. ಇವಾಗ ನಾವಿಬ್ಬರು ಹೆಂಗೆ ಮಾತಾಡ್ತಾ ಇದ್ದೀವಿ, ಆ ಮಾತಲ್ಲೇ ಇರುವಂಥ ಒಂದೊಂದು ಒಳ್ಳೊಳ್ಳೆ ಪದಗಳು. ನಾನೇನೋ ಒಂದು ವರ್ಡ್ ಹೇಳ್ತೀನಿ, ಅದು ನೀವು ನಗ್ತೀರಾ, ಇಲ್ಲಾಂದರೆ ಅದಕ್ಕೇನೋ ಎಕ್ಸೈಟ್ ಆಗ್ತೀರಾ, ಆ ಪದಗಳನ್ನ ಮಾತ್ರ ನಾನು ಇಟ್ಕೊಳ್ತೀನಿ ಅಷ್ಟೇ. ಸೊ ಲಿರಿಕಲಿ ಐ ಕೀಪ್ ಇಟ್ ವೆರಿ ಸಿಂಪಲ್, ಸಿಚುವೇಶನಲ್. ವೆರಿ ಮಚ್. ಕಾಲೇಜು, ಸ್ಕೂಲ್ ಲೈಫ್ ಹೇಗಿತ್ತು ನಿಮ್ಮದು? ಅಂದರೆ ತುಂಬ ತರಲೇ ಇದ್ರಾ ನೀವು, ಅಥವಾ ಹೇಗೆ? ಸೈಲೆಂಟಾ, ಇಂಟ್ರೋವರ್ಟಾ, ಎಕ್ಸ್ಟ್ರೋವರ್ಟಾ? ನಾನು ಆ್ಯಕ್ಚುಲಿ ನಾನು ತರಲೆ ಅಂತೇನಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಆ ಥರ ಇದ್ದೆ ನಾನು. ಕಾಲೇಜ್ ಡೇಸಲ್ಲಿ ನನಗೆ ಹಾಡೋಕ್ಕೆ ನನಗೆ ಸ್ಫೂರ್ತಿ ಕೊಟ್ಟಿದ್ದೆ ನನ್ನ ಜೊತೆ ಇದ್ದಂಥ ಹಾಸ್ಟೆಲ್ ಮೇಟ್ಸು. ನಾನು ಹಾಸ್ಟೆಲಲ್ಲಿ ಓದ್ತಿದ್ದೆ. ಹಾಸ್ಟೆಲ್ ಓದಬೇಕಾದ್ರೆ ಸುಮ್ಮನೆ ಗುನುಗ್ತಾ ಇದ್ದೆ. ಬೇಜಾರಾದಾಗೆಲ್ಲ ಯಾವುದೋ ಆಗಿನ ಕಾಲಘಟ್ಟದಲ್ಲಿ ಯಾವುದ್ಯಾವ್ದು ಸಾಂಗ್ ಬಂದಿತ್ತು, ಅದು ಸುಮ್ಮನೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇವಾಗ ನೀವು ಅಷ್ಟೇ ಸುಮ್ಮನೆ ಇಲ್ಲಿ ಆಫೀಸಲ್ಲಿ ಕೂತಾಗ ಗುನುಗ್ತಿರಲ್ಲ, ಹಂಗೆ ಗುನುಗ್ತಾ ಇದ್ದೆ ಅಷ್ಟೇ. ಅದನ್ನ ಯಾರೋ ಒಬ್ಬ ಹುಡುಗ ಕೇಳ್ಬಿಟ್ಟು, ಆವಾಗ ಒಂದು ಹಾಡು ಹೇಳ್ತಾ ಕೂತಿದ್ದೆಲ್ಲ ಒಬ್ಬನೇ, ಇನ್ನೊಂದು ಸಲ ಹೇಳೋ ಅನ್ನೋರು. ಯಾಕಂದ್ರೆ ಅವಾಗ ಫೋನ್ಸ್ ಎಲ್ಲ ನಮಗೆ ಅಲೋ ಇರಲಿಲ್ಲ. ಮತ್ತು ಆಗಿನ ಟೈಮಲ್ಲೆಲ್ಲ ಇನ್ನೂ ಇಷ್ಟೆಲ್ಲ ಇರಲಿಲ್ಲ. 2007ನೇ ಇಸ್ವಿಲಿ ಇಂಟರ್ನೆಟ್ ಅನ್ನೋದೆಲ್ಲ ಇರಲಿಲ್ಲ. ಇನ್ನೂ ಏನೂ ಇರಲಿಲ್ಲ ಅವಾಗ. ಆ್ಯಕ್ಚುಲಿ ಜಾವಾ ಅಂತ ಇತ್ತು ಫೋನು. ಸೊ ಆ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಹಿಂಗೇನೆ. ಇವಾಗ ನೀವು ಏನೋ ಹೇಳಿದ್ರೆ ನಾನು ಕೇಳಿಸ್ಕೊತೀನಿ, ನಾನೇನೋ ಜೋಕ್ ಮಾಡಿದ್ರೆ ಇನ್ನೊಬ್ಬ ನಗ್ತಾನೆ, ನಮ್ಮ ಹಾಸ್ಟೆಲಲ್ಲಿ ಆ ಥರ ಇತ್ತು. ಸೊ ನನ್ನ ಹಾಡು ಕೇಳಬೇಕು ಅಂತಂದರೆ ನನ್ನ ಕರ್ಸೋರು ಸೀನಿಯರ್ಸ್, ಹೋಗೋ ಚಂದನ್ ಕರ್ಕೊಂಬರೋ ಅಂತನೋರು. ಅವ್ರನ್ನ ಸೀನಿಯರ್ಸ್ ಕರೀತಿದ್ದಾರೆ ಹೋಗು ಅಂತನೋರು. ಸೊ ಅವಾಗ ಅವ್ರ ರೂಮ್ಗೆ ಹೋಗೋದು, ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಕೊಡೋದು. ರಾಗ್ ಮಾಡ್ತಿದ್ರಾ?
ಮಾಡೋರು ನನಗೆ ರ್ಯಾಗ್ ಮಾಡ್ತಿರಲಿಲ್ಲ, ಬಿಕಾಸ್ ಸ್ವಲ್ಪ ನಾನು ಹಾಡೆಲ್ಲ ಹೇಳ್ತಾ ಇದ್ದೆ, ಎಂಟರ್ಟೈನ್ ಮಾಡ್ತಿದ್ದೆ ಅಂತ ಒಂಥರ ನನಗೊಂಥರ ರೆಸ್ಪೆಕ್ಟ್ ಜಾಸ್ತಿ ಇರ್ತಾ ಇತ್ತು. ಓಕೆ. ಸೊ ಆ ಥರ ಹಂಗೆ ಹುಡುಗರೇ ಸ್ಫೂರ್ತಿ ನನಗೆ, ಹಾಡು ಹೇಳು ಅಂತ ಕೇಳೋ. ಸೊ ಇವ್ರಿಗೆ ಕೇಳ್ತಾ ಇರ್ಬೇಕಾದ್ರೆ ನನಗೆ ಒಂದು ದಿವಸ ಅನ್ನಿಸ್ತು, ಯಾಕೆ ನನಗೆ ಇಷ್ಟೊಂದು ಹಾಡು ಹೇಳೋಕ್ಕೆ ಕೇಳ್ತಿದ್ದಾರೆ, ಅದೇ ಬೇರೆ ಇನ್ಯಾರೋ ಹುಡುಗ ನಾನು ಹಾಡ್ತೀನಿ ಅಂತಂದಾಗ ನೀನು ಹೋಗೋ ಸೈಡ್ಗೆ ಚಂದ ನೀನು ಹಾಡೋ ಅಂತನ್ನೋರು. ಸೊ ದೇ ವರ್ ಚೂಸಿಂಗ್ ಮೀ. ಸೊ ದೇರ್ ಐ ಫಿಗರ್ಡ್ ಔಟ್, ಐ ಥಿಂಕ್ ಐ ಹ್ಯಾವ್ ಸಮಥಿಂಗ್ ಇನ್ ಮೀ, ನಾನು ಹಾಡಿದ್ರೆ ಜನಕ್ಕೆ ಇಷ್ಟ ಆಗ್ತಿದೆ, ಐ ಥಿಂಕ್ ಐ ಶುಡ್ ಕಂಟಿನ್ಯೂ ದಿಸ್ ಅಂತ ಹಂಗೆ ಸ್ಟಾರ್ಟ್ ಮಾಡಿದ್ದು. ಆ್ಯನ್ಯುವಲ್ ಇದ್ರಲ್ಲಿ ಹೇಗಿದ್ರಿ ನೀವು, ಅಂದರೆ ಓದ್ನಲ್ಲಿ ಹೇಗಿದ್ರಿ? ಓಕೆ, ಅಕಾಡೆಮಿಕ್ಸಲ್ಲಿ ಓಕೆ. ಹಿಂದಿನ ದಿನ ಓದ್ತಾ ಇದ್ದೆ, ಹಿಂದಿನ ನೈಟ್ ಅಲ್ಲಿವರೆಗೂ ಬುಕ್ ಅಂತೂ ಮುಡ್ತಾ ಇರಲಿಲ್ಲ, ಹೆಂಗೋ ಪಾಸ್ ಆಗ್ತಾ ಇದ್ದೆ ಮಾತ್ರ. ಎಷ್ಟು 10th ಎಷ್ಟು ನಂಬರು? 10th 76 ಸಮಥಿಂಗ್. 76 ಇಸ್ ಅ ಗುಡ್ ನಂಬರ್, ಒಳ್ಳೆ ನಂಬರ್. ಓಕೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ರಿ? ಆಗಿದ್ದೀನಿ ಫಸ್ಟ್ ಕ್ಲಾಸಲ್ಲಿ. ಅಂದರೆ ನಿಮ್ಮ ಫೋಕಸ್ ಜಾಸ್ತಿ ಮ್ಯೂಸಿಕ್ ಬಗ್ಗೆ ಇರ್ತಾ ಇತ್ತಾ, ಓದೋದು? ಅದನ್ನು ಇಂಪಾರ್ಟೆಂಟ್. ಓದೋದ್ರ ಬಗ್ಗೆ ಒಂದಿನಾನು ಇಂಟ್ರೆಸ್ಟ್ ಬಂದಿಲ್ಲ ನನಗೆ ಓದೋಕ್ಕೆ ಆಗ್ತಾ ಇಲ್ಲ. ಲಿಟ್ರಲಿ ನನ್ನ ಬುಕ್ ಹಿಂಗೆ ಇಟ್ಕೊಂಡು ಹಿಂಗೆ ಓದ್ತಾ ಇದ್ರೆ ನನಗೆ ಒಂಥರ ಜಂಬಲ್ ಆದಂಗೆ ಆಗ್ಬಿಡುತ್ತೆ ವರ್ಡ್ಸ್ ಎಲ್ಲ. ಅದೇನೋ ನನಗೆ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಸೊ ಐ ಆಮ್ ಅ ಗುಡ್ ಲಿಸ್ನರ್, ಸೊ ಐ ಲಿಸನ್. ಏನಾದರೂ ಇವಾಗ ಪಾಠಕ್ಕೆ ಸಂಬಂಧಪಟ್ಟಂತ ಏನಾದರೂ ವೀಡಿಯೋ ಸಿಕ್ಬಿಟ್ರೆ ಅದನ್ನು ಚೆನ್ನಾಗಿ ನೋಡ್ತೀನಿ. ಹಿಸ್ಟ್ರಿ ಆಗಿರ್ಬೋದು, ಇನ್ನೊಂದು ಸೈನ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ತುಂಬ ನೋಡಿ ಕಲ್ತ್ಕೊತೀನಿ. ಬಟ್ ನಂಗೆ ಓದೋಕ್ಕೆ ಆಗಲ್ಲ, ಕಷ್ಟ ನನಗೆ. ಓಕೆ.